ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಕವಿತಾ. ಇವತ್ತು 21 ಡೇಸ್ ಚಾಲೆಂಜ್ನ ಡೇ 8 ಆಗಿರುತ್ತೆ. ಇವತ್ತಿನ ದಿನ ಹೇಗೆಲ್ಲ ಹೋಯಿತು, ಏನೆಲ್ಲ ಫುಡ್ ತೊಗೊಂಡೆ ಅನ್ನೋದನ್ನು ಇವತ್ತಿನ ವೀಡಿಯೋನಲ್ಲಿ ನೀಟಾಗಿ ಎಕ್ಸ್ಪ್ಲೈನ್ ಮಾಡ್ತಾ ಶೇರ್ ಮಾಡ್ತಾ ಇದ್ದೀನಿ. ಹಾಗೆಯೇ ವರ್ಕೌಟ್ ಬಗ್ಗೆ ತುಂಬ ಜನ ಕೇಳಿದ್ರಲ್ವ, ಯಾವ ಥರ ಹೋಮ್ ವರ್ಕೌಟ್ ಮಾಡಿದ್ರಿ ತಿಳಿಸಿ ಅಂತೇಳಿ. ಸೊ ಅದ್ರ ಬಗ್ಗೆಯೂ ಇವತ್ತಿನ ವೀಡಿಯೋನಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ಇವತ್ತಿನ ವೀಡಿಯೋ ನಿಮ್ಗೆ ಏನಾದರೂ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಇನ್ನು ಇವತ್ತಿನ ಬೆಳಗ್ಗೆ ಎದ್ದ ತಕ್ಷಣ ಒಂದು ಡಿಟಾಕ್ಸ್ ಬಾಟಲ್ ಅಂದರೆ ಜೀರಿಗೆ ಜೊತೆಗೆ ಸ್ವಲ್ಪ ಅಜ್ವಾಯಿನ ಹಾಗೆಯೇ ಒಂದು ಚಿಕ್ಕ ನಿಂಬೆಹಣ್ಣಿನ ರಸನ ಹಾಕ್ಕೊಂಡಿದ್ದೀನಿ. ಸೊ ಅದನ್ನು ತೊಗೊಂಡು 1-2 hours ಆಗಿತ್ತು. ಅಂದರೆ ಬೆಳಗ್ಗೆ ಒಂದು 7:30 ಆ ಟೈಮಲ್ಲಿ ನಾನು ತೊಗೊಂಡಿದ್ದು. ಅದಾದಮೇಲೆ ಒಂದು 9:30 ಆ ಟೈಮಿಗೆ ಬ್ರೇಕ್ಫಾಸ್ಟ್ಗೆ ಅಂತೇಳಿ ಚಪಾತಿಯನ್ನು ತೊಗೊತಾ ಇದ್ದೀನಿ. 9:30 ಅಷ್ಟರೊಳಗೆ ಮಾಡ್ಕೊಳ್ಳೋಣ ಅಂದರೆ ಕೆಲಸ ಮಾಡೋಷ್ಟರೊಳಗೆ ತುಂಬ ಲೇಟ್ ಆಗೋಯಿತು. ಸೊ 10 ಗಂಟೆ ಆಗೋಗಿದ್ದರಿಂದ ಇವತ್ತು ಬೇರೆ ಏನೂ ಮಾಡ್ಕೊಳ್ಳಿಕ್ಕಾಗಲ್ಲ. ಆ್ಯಕ್ಚುಲಿ ಓವರ್ ನೈಟ್ ಓಟ್ಸ್ ಅಥವಾ ಬೇರೆ ಏನಾದರೂ ಮಾಡ್ಕೊಳ್ಳೋಣ ಅಂದ್ಕೊಂಡೆ. ಕೆಲಸ ಜಾಸ್ತಿ ಇದ್ದಿದ್ದರಿಂದ ಸ್ವಲ್ಪ ಬ್ರೇಕ್ಫಾಸ್ಟ್ ಏನು ಮಾಡ್ಕೊಳ್ಳಿಕ್ಕಾಗಲಿಲ್ಲ. ಅದಕ್ಕೆ ಮನೆಯಲ್ಲೇ ಮಾಡಿರೋವಂಥ ಮನೆಯವ್ರಿಗೆಲ್ಲ ಏನು ಮಾಡಿದೆ ಚಪಾತಿನ, ಅದೇ 2 ಚಪಾತಿ ಜೊತೆಗೆ ಇದ್ಕಿದ ಬೇಳೆ ಸಾಂಬಾರು ಇದನ್ನು ತೊಗೊಂಡೆ. ನಾನು ಫಸ್ಟಿಂದಲೂ ವೀಡಿಯೋಗಳಲ್ಲಿ ಹೇಳ್ಕೊಂಡೇ ಬರ್ತಾಯಿದ್ದೀನಿ, ಹೆಚ್ಚಾಗಿ ಬ್ರೇಕ್ಫಾಸ್ಟಿಗೆ ಹೈ ಪ್ರೋಟೀನ್ ಇರುವಂಥ ಲೋ ಕಾರ್ಬ್ಸ್ ಇರುವಂಥ ಫುಡ್ಗಳನ್ನ ತೊಗೊಳ್ಳಿ. ಹಾಗೆ ನೈಟ್ ಡಿನ್ನರ್ಗೂ ಕೂಡ ಅದೇ ರೀತಿ ತೊಗೊಳ್ಳಿ. ಎಲ್ಲ ವೀಡಿಯೋಗಳಲ್ಲಿ ನಾನು ಹೇಳ್ತಾನೆ ಬಂದಿದ್ದೀನಿ. ಇದಕ್ಕೆ ಆಪ್ಷನಲ್ ಆಗಿ ಚಪಾತಿ ಬೇಡ ಅನ್ನೋ, ಚಪಾತಿ ಕೂಡ ಒಳ್ಳೆಯದೇ, ತೊಗೊಬೋದು, ಏನು ತೊಂದರೆ ಇಲ್ಲ. ರೈಸ್ಗಿಂತ ಬೆಟರ್ ಅಂತಲೇ ಹೇಳ್ಬೋದು. ಅದ್ರ ಬದಲಾಗಿ ನೀವು ಓಟ್ಸ್ ತೊಗೋಬೋದು, ಅಥವಾ ಅವಲಕ್ಕಿ, ರವೆಯಿಂದ ಮಾಡಿರೋವಂಥ ಐಟಮ್ಗಳು ಅಥವಾ ಬ್ರೆಡ್, ಈ ಥರದ್ದು ಕೂಡ ನೀವು ಆರಾಮಾಗಿ ತೊಗೊಬೋದು. 2 ಅಂದರೆ ಪೋರ್ಷನ್ ಕಂಟ್ರೋಲ್. ನಾವು ಎಷ್ಟೇ ಹೆಲ್ದಿ ತಿಂತಾಯಿದ್ದೀವಿ ಅಂದರೂ ಕೂಡ ನಾವು ಪೋರ್ಷನ್ ಕಂಟ್ರೋಲಲ್ಲಿ ಊಟ ಮಾಡಿದ್ರೆ ನಮಗೆ ವೆಯ್ಟ್ ಲಾಸ್ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ. ನಾವು ಹೆಲ್ದಿ ತಿಂತಾಯಿದ್ದೀವಿ ಅಂದ್ಬಿಟ್ಟು ಹೊಟ್ಟೆ ತುಂಬ ತಿಂದ್ಕೊಂಡು ಕಾರ್ಬ್ಸ್ನ ಜಾಸ್ತಿ ಮಾಡಿ ಪ್ರೋಟೀನ್ ಕಡಿಮೆ ಮಾಡಿದ್ರೆ ಅದು ಯೂಸ್ಫುಲ್ ಆಗೋದಿಲ್ಲ. ಹಾಗಾಗಿ ಇನ್ನು ಹೊಸದಾಗಿ ಯಾರೆಲ್ಲ ವೀಡಿಯೋಸ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಿರ್ತೀರಲ್ವ, ಅವರು ನನ್ನ ಹಳೆ ವೀಡಿಯೋಸ್ ಅಂದರೆ ಈಗ ಒಂದು 15 ಡೇಸ್ ಬ್ಯಾಕಿಂದ ಆಗ್ತಾ ಇರುವಂಥ ಮೊದಲನೇ ವೀಡಿಯೋಗಳಿಂದ ನೋಡಿ. ನಿಮಗೆ ಇನ್ನೂ ಒಳ್ಳೆ ಇನ್ಫಾರ್ಮೇಷನ್ ಸಿಗುತ್ತೆ. ನಿಮಗೆ ಯಾವ ರೀತಿ ಸ್ಟಾರ್ಟ್ ಮಾಡ್ಬೋದು ವೆಯ್ಟ್ ಲಾಸ್ ಜರ್ನಿಯನ್ನು ಕೂಡ ನಾನು ಡೀಟೇಲಾಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಏನೆಲ್ಲ ಡಿಟಾಕ್ಸ್ ವಾಟರ್ದಾಗಿರ್ಬೋದು ಅಥವಾ ಪೋರ್ಷನ್ ಕಂಟ್ರೋಲ್ ಆಗಿರ್ಬೋದು, ಈ ರೀತಿ ಫಸ್ಟ್ ಏನೆಲ್ಲ ಮೇನ್ ಇಂಪಾರ್ಟೆಂಟ್ ತಿಳ್ಕೊಬೇಕು ಅದನ್ನೆಲ್ಲ ಅಪ್ಲೋಡ್ ಮಾಡಿದ್ದೀನಿ. ಹಾಗಾಗಿ ಫಸ್ಟಿಂದ ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ. ಮಧ್ಯ ಸ್ಕಿಪ್ ಮಾಡಿಬಿಟ್ಟಿರ್ತೀರ. ಆವಾಗ ಒಂದೊಂದು ವಿಷಯಗಳನ್ನ ನೀವು ಟಾಪಿಕ್ನ ಕೇಳಿಸ್ಕೊಂಡಿರಲ್ಲ, ಅದಾದಮೇಲೆ ಮತ್ತೆ ಕಮೆಂಟ್ ಮಾಡ್ತೀರಾ. ಹಾಗಾಗಿ ಎಲ್ಲೂ ಸ್ಕಿಪ್ ಮಾಡದೆ ವೀಡಿಯೋಸ್ನ ನೋಡಿದ್ರೆ ನಿಮಗೆ ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡಿರ್ತೀನಿ, ನೋಡ್ಬೋದು. ಹಾಗೆಯೇ ಮಧ್ಯಾಹ್ನದ ಊಟಕ್ಕೆ ಮನೆಯಲ್ಲೇ ಎಲ್ಲ ಇದ್ದಿದ್ದರಿಂದ ಮುದ್ದೆ ಮಾಡೋಣ ಅಂತೇಳಿ ಇದ್ಕಿದ ಬೇಳೆ ಸಾಂಬಾರು ಮಾಡಿದ್ನಲ್ವ, ಹಾಗಾಗಿ ಮುದ್ದೆಗೆ ರೆಡಿ ಮಾಡ್ಕೊತಾ ಇದ್ದೆ. ನೀವು ಜೋಳದ ರೊಟ್ಟಿ ಆಗಿರ್ಬೋದು, ಚಪಾತಿ ಆಗಿರ್ಬೋದು, ಈ ಥರದ್ದು ತೊಗೊತಾ ಇದ್ದೀನಿ ಅಂದರೆ ಅದನ್ನು ಕೂಡ ತೊಗೊಬೋದು. ಅಥವಾ ಮುದ್ದೆ, ನಾವು ಬ್ಯಾಂಗ್ಳೂರು ಸೈಡಲ್ಲೆಲ್ಲ ಇರೋದ್ರಿಂದ ಜಾಸ್ತಿ ಮುದ್ದೆನ ಪ್ರಿಪೇರ್ ಮಾಡ್ತೀವಲ್ವ, ಸೊ ಹಾಗಾಗಿ ಮುದ್ದೆ ಕೂಡ ತೊಗೋಬೋದು. ಡಯಟ್ನಲ್ಲಿ ತುಂಬ ಜನರಿಗೆ ಹೇಳ್ತೀರಾ ಮುದ್ದೆ ತೊಗೋಬೋದಾ, ತುಂಬ ಹೆವಿ ಆಗಲ್ವ, ಮುದ್ದೆ ತೊಗೊಳೋದ್ರಿಂದ ದಪ್ಪ ಆಗಲ್ವ? ಆ ಥರ ಏನಿಲ್ಲ, ಆರಾಮವಾಗಿ ನಾವು ಮುದ್ದೆಯನ್ನು ತೊಗೋಬೋದು. ನಾರ್ಮಲ್ 2 ಚಪಾತಿ ಹಾಗೆಯೇ 1 ಕಪ್ ರೈಸಲ್ಲೆಲ್ಲ ಎಷ್ಟು ಫೈಬರ್ ಹಾಗೆಯೇ ಕಾರ್ಬ್ಸ್ ಇರುತ್ತೋ ಅಷ್ಟೇ ಇರುತ್ತೆ ಮುದ್ದೆಲೂ ಕೂಡ. ನೀವು ಅಥವಾ ನಮಗೆ ಮುದ್ದೆ ಜೊತೆಗೆ ಅನ್ನ ಊಟ ಮಾಡಿ ಕೂಡ ಅಭ್ಯಾಸ ಇದೆ, ಬರೀ ಮುದ್ದೆ ಊಟ ಮಾಡಲಿಕ್ಕೆ ಆಗಲ್ಲ ಅನ್ನೋರು ಅರ್ಧ ಮುದ್ದೆಯನ್ನು ತೊಗೊಂಡು ಇನ್ನು ಚಿಕ್ಕ ಕಪ್ಪಲ್ಲಿ 1 ಕಪ್ಪಷ್ಟು ರೈಸನ್ನು ಕೂಡ ತೊಗೊಬೋದು, ಏನೂ ತೊಂದರೆ ಆಗೋದಿಲ್ಲ. ಹಾಗೆ ಇನ್ನು ಮಧ್ಯಾಹ್ನದ ಊಟ ಎಲ್ಲ ಮುಗಿಸಿದ ನಂತರ ಒಂದು ಸ್ವಲ್ಪ ಹಾಗೆಯೇ ಪಾರ್ಕಿಗೆ ಕರ್ಕೊಂಡೋಗಿ, ಪಾಪು ಕೂಡ ಇದ್ನಲ್ಲ, ಅವನ ಜೊತೆ ಒಂದು ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿ ಬಂದು 3-4 ಕಿಲೋಮೀಟ್ರ್ ಅಂದರೆ ಒಂದು 5000 ಸ್ಟೆಪ್ನ ಕಂಪ್ಲೀಟ್ ಮಾಡಿಕೊಂಡೆ ಬಂದೆ ಇವತ್ತು. ನಿನ್ನೆ ನಾನು ಸ್ಟೆಪ್ ಕೌಂಟರ್ ಬಗ್ಗೆ, ಆ್ಯಪ್ ಬಗ್ಗೆ ಎಲ್ಲ ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ನಿನ್ನೆ ವಿಡಿಯೋ ಯಾರೆಲ್ಲ ನೋಡಿಲ್ಲ ಹೋಗಿ ಚೆಕ್ ಮಾಡ್ಕೊಳ್ಳಿ. ಇನ್ನು ಸಂಜೆ ವಾಕಿಂಗ್ ಎಲ್ಲ ಮುಗಿಸಿದ ನಂತರ ಚಿಕ್ಕ ಕಪ್ಪಲ್ಲಿ, 1 ಕಪ್ಪಲ್ಲಿ ಅರ್ಧ ಕಪ್ಪಷ್ಟು ಟೀ, ಹಾಗೆಯೇ ಪ್ರೋಟೀನ್ಗೆ ಅಂತೇಳಿ ಇವತ್ತು ಮಧ್ಯಾಹ್ನ ಊಟದಲ್ಲಿ ಮೊಸರೇನೂ ಆ್ಯಡ್ ಮಾಡಿರಲಿಲ್ಲ. ಹಾಗಾಗಿ 1 ಹಿಡಿಯಷ್ಟು ಹುರಿದಿರೋಂಥ ಕಡಲೆ ಬೀಜನ ತೊಗೊಂಡಿದ್ದೀನಿ. ನೀವು ಪ್ರತಿದಿನ 1 ಹಿಡಿಯಷ್ಟು ಪ್ರೋಟೀನ್, ನಮಗೆ ಬೇರೆ ರೀತಿ ತೊಗೊಳ್ಳಿಕ್ಕೆ ಗೊತ್ತಾಗ್ತಿಲ್ಲ, ಇಷ್ಟ ಇಲ್ಲ ಅನ್ನೋರು ಮೊಸರು, ಈ ಥರದ್ದು, ಕೆಲವೊಬ್ರಿಗೆ ಮೊಸರು ಇಷ್ಟ ಆಗುತ್ತೆ, ಮಜ್ಜಿಗೆ ಇಷ್ಟ ಆಗುತ್ತೆ, ಕೆಲವೊಬ್ರಿಗೆ ಇಷ್ಟ ಆಗಲ್ಲ ಅಲ್ಲ. ಹಾಗಾಗಿ ನಿಮ್ಗೆ ಆ ಥರ ಏನು ಇಷ್ಟ ಇಲ್ಲ ಅನ್ನೋರು ಪ್ರತಿದಿನ ಸಂಜೆ ಸ್ನ್ಯಾಕ್ಸ್ ರೀತಿ 1 ಹಿಡಿಯಷ್ಟು ಕಡಲೆ ಬೀಜನ ಫ್ರೈ ಮಾಡಿ ಕೂಡ ತೊಗೋಬೋದು. ಅಥವಾ ಅದ್ರ ಬದಲಿಗೆ ಡ್ರೈ ನಟ್ಸು, ಡ್ರೈ ಫ್ರೂಟ್ಸ್ ಏನಿರುತ್ತೆ ಅದನ್ನು ಕೂಡ 1 ಹಿಡಿಯಷ್ಟು ತೊಗೊಳ್ಳಿ. ಅದನ್ನು ಕೂಡ ಲಿಮಿಟಲ್ಲಿ ತೊಗೋಬೇಕು, ತುಂಬ ಜಾಸ್ತಿ ತೊಗೊಳ್ಳಿಕ್ಕೆ ಹೋಗಬೇಡಿ. ಸೊ ಅದಾದಮೇಲೆ ಪ್ರತಿದಿನ ನಾನು ಟೀಯನ್ನು ಕೂಡ ತೊಗೊತಾ ಇದ್ದೀನಿ. ಅದನ್ನು ವೀಡಿಯೋಸ್ನ ಎಲ್ಲೂ ಜಾಸ್ತಿ ಶೇರ್ ಮಾಡಲಿಕ್ಕೆ ಹೋಗ್ತಿಲ್ಲ. ಎಷ್ಟು ಸಾಧ್ಯನೋ ಅಷ್ಟು ತೋರಿಸೋದನ್ನು ಕಡಿಮೆ ಮಾಡ್ತಾಯಿದ್ದೀನಿ. ನೀವು ಡೈಲಿ ತೊಗೊಬೋದು ಅಂತೇಳಿ ನೀವು ಅದರಲ್ಲೂ ಕೂಡ ಶುಗರ್ ಎಲ್ಲ ಆ್ಯಡ್ ಮಾಡಿಕೊಂಡು ತೊಗೋಬಾರ್ದಲ್ವ. ಹಾಗಾಗಿ ಸೊ ನಾನು ಶುಗರ್ನ ಕಡಿಮೆ ಮಾಡಿ, ಕಂಪ್ಲೀಟನ್ನು ಶುಗರ್ನ ಹಾಕ್ಕೊಳ್ದೇ ತೊಗೊತಾ ಇರೋದು. ಮನೆಯವರಿಗೆ ಶುಗರ್ ಹಾಕ್ಕೊಡ್ತೀನಿ, ನಾನು ಮಾತ್ರ ಕಂಪ್ಲೀಟಾಗಿ ವಿತೌಟ್ ಶುಗರ್ನ ಯೂಸ್ ಮಾಡಿ ಚಿಕ್ಕ ಕಪ್ಪಲ್ಲಿ ಅರ್ಧ ಕಪ್ಪಷ್ಟು ಮಾತ್ರ ಟೀಯನ್ನು ತೊಗೊತಾ ಇದ್ದೀನಿ.
ಇನ್ನು ಇವತ್ತು ಒಂಥರ ಹೆಲ್ದಿ ಚೀಟ್ ಮೀಲ್ ಥರನೇ ಆಗೋಯಿತು. ಇನ್ನು ರಾತ್ರಿ ಊಟಕ್ಕೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಚಿಕನ್ ಇತ್ತು, ಅದನ್ನು ಕೂಡ ಹಾಗೇ ಸ್ಟೀಮ್ ಮಾಡೋಣ ಅಥವಾ ಹಾಗೆ ಫ್ರೈ ಮಾಡೋಣ, ಸಾಟೆ ಮಾಡೋಣ ಅಂಥೇಳಿ ಸ್ವಲ್ಪ ಮಸಾಲೆ ಎಲ್ಲ ಹಾಕಿ ಎತ್ತಿಟ್ಟಿದ್ದೆ. ಅದು ವೀಡಿಯೋಸೆಲ್ಲ ಹಾಕಿದ್ದೀನಿ ಏನೆಲ್ಲ ಮಸಾಲೆ ಅಂತೇಳಿ. ಪಿರಿ ಪಿರಿ ಮಸಾಲೆನ ಹಾಕಿದೆ, ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಒಂದು ಸಲ ಚೆಕ್ ಮಾಡಿ ಈ ರೀತಿ ಮಾಡಿಬಿಟ್ಟು. ಇನ್ನು ಹಬ್ಬಕ್ಕೆ ಅಂತೇಳಿ ತಂದಿದ್ದು ಕಬ್ಬೆಲ್ಲ ಇತ್ತಲ್ಲ, ಅದರಲ್ಲಿ ಕೂಡ ಒಂದು ಚಿಕ್ಕ ಪೀಸನ್ನು ನಾನು ತೊಗೊಂಡಿದ್ದೀನಿ. ಕಬ್ಬು ತಿನ್ಬೋದಂದರೆ ಇದರಲ್ಲೂ ಕೂಡ ನ್ಯಾಚುರಲ್ ಆಗಿ ಶುಗರ್ ಇರೋದ್ರಿಂದ ತಿನ್ಬೋದು, ಹಂಗಂತೇಳಿ ದಿನ ಅತಿಯಾಗಿ ತಿನ್ಲಿಕ್ಕೆ ಹೋಗ್ಬೇಡಿ. ತಂದಿರೋ ಅಂಥದ್ದನ್ನು ವೇಸ್ಟ್ ಮಾಡಬಾರ್ದಲ್ವ. ಹಾಗೆಯೇ ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡುವಾಗ ಈ ಡಯೆಟೆಲ್ಲ ಸ್ವಲ್ಪ ಮಟ್ಟಿಗೆ ಅವಾಯ್ಡ್ ಮಾಡಬೇಕು. ಎಷ್ಟು ಸಾಧ್ಯನೋ ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಿಕೊಂಡು ಮಕ್ಕಳ ಜೊತೆ ಎಂಜಾಯ್ ಮಾಡಿಕೊಂಡು ಚಿಕ್ಕ ಪೀಸನ್ನು ತೊಗೊಂಡೆ ನಾನು, ತುಂಬ ದೊಡ್ಡದು ಎಲ್ಲ. ಅದು ತಿಂದಂಗೂ ಆಗಬೇಕು, ಅದ್ರ ಜೊತೆ ಮಕ್ಕಳ ಜೊತೆ ಎಂಜಾಯ್ ಮಾಡಿದಾಗೂ ಆಗಿರಬೇಕು. ಫ್ಯಾಮಿಲಿ ಟೈಮ್ನ ಕೂಡ ಸ್ಪೆಂಡ್ ಮಾಡಬೇಕು ಆ ರೀತಿ. ಇನ್ನು ತುಂಬ ಜನ ವರ್ಕೌಟ್ ಬಗ್ಗೆ ಕೇಳಿದರೆ ನೀವು ಮಾಡೋವಂಥ ವರ್ಕೌಟ್ನ ತಿಳಿಸಿ ಅಂತೇಳಿ, ನಾನು ಅದಕ್ಕೆ ಅಂತಲೇ ಸಪ್ರೇಟ್ ವರ್ಕೌಟ್ ಅಂತ ಏನಿಲ್ಲ, ಯೂಟ್ಯೂಬಲ್ಲಿ ಈ ಒಂದು ಚಾನಲ್ ಇದೆ ರೋಬೋಟ್ ಜಿಮ್ಸ್ ಅಂತೇಳಿ, ಅದನ್ನು ನೀವು ಚೆಕ್ ಮಾಡಿ ನೋಡ್ಬೋದು. ಅದರಲ್ಲಿ ಕೆಲವೊಂದು ಫುಲ್ ಬಾಡಿ ವರ್ಕೌಟ್ ಆಗಿರ್ಬೋದು, ಡೈಲಿ ಬೇಸ್ ವರ್ಕೌಟು, ಈ ಥರದ್ದೆಲ್ಲ ಇದೆ. ಇದನ್ನು ಒಂದು 20 ಮಿನಿಟ್ಸ್ ಮಾಡಿ, ಅದರಲ್ಲಿ ಅವರು ಕೊಟ್ಟಿರೋ ರೀತಿ ಒಂದು 2 ಮಿನಿಟ್ಸ್ ರೆಸ್ಟ್ ಇರುತ್ತೆ, 1 ಮಿನಿಟ್ ರೆಸ್ಟ್ ಇರುತ್ತೆ, ಒಂದು 2 ಮಿನಿಟ್ಸ್ ವರ್ಕೌಟ್ ಇರುತ್ತೆ. ಈ ರೀತಿನ ಪ್ರತಿದಿನ ಫಾಲೋ ಮಾಡ್ಕೊಬಂದು ಒಂದು 20 ಮಿನಿಟ್ಸ್ ಆದರೂ ನೀವು ವರ್ಕೌಟ್ನ ಮಾಡೋದ್ರಿಂದ ತುಂಬಾ ಒಳ್ಳೆಯದು. 20 ಮಿನಿಟ್ಸ್ ವರ್ಕೌಟ್ ಇರುತ್ತೆ, ಅದರಲ್ಲೇ 10 ಮಿನಿಟ್ಸ್ ರೆಸ್ಟ್ ಇರುತ್ತೆ. ಅಂದರೆ ಒಂದು ವರ್ಕೌಟ್ ಮುಗಿದ ತಕ್ಷಣ 1 ಮಿನಿಟ್ಸ್ ನಿಮಗೆ ರೆಸ್ಟ್ ಸಿಗುತ್ತೆ, ಅಥವಾ 30 ಸೆಕೆಂಡ್ ರೆಸ್ಟ್ ಸಿಗುತ್ತೆ. ಹಾಗಂತೇಳಿ ಕಂಟಿನ್ಯೂಸ್ ಆಗಿ ಫಾಸ್ಟಾಗಿ ಮಾಡಲಿಕ್ಕೆ ಹೋಗ್ಬಿಡಿ, ತುಂಬಾ ಸ್ಟ್ರೆಸ್ ಆಗಿಬಿಡ್ತೀರಾ. ಹಾಗೆ ಸುಸ್ತಾಗಿದಾಗ ನಮಗೆ ಮತ್ತೆ ವರ್ಕೌಟ್ ಮಾಡಲಿಕ್ಕೆ ಇಷ್ಟನೇ ಆಗಲ್ಲ. ಇಲ್ಲಿ ನಾನು ಮೊಬೈಲಲ್ಲಿ ಸ್ಕ್ರೀನ್ ರೆಕಾರ್ಡನ್ನು ಆನ್ ಮಾಡಿ ನಿಮಗೆ ಶೇರ್ ಮಾಡ್ತಿಲ್ಲ, ಹಾಗೆಯೇ ಟಿ ವಿಯಲ್ಲಿ ಓಪನ್ ಮಾಡಿದಾಗ ಸಿಕ್ತಲ್ವ ಅದನ್ನೇ ನಿಮಗೆ ಶೇರ್ ಮಾಡ್ತಾಯಿದ್ದೀನಿ. ಇಲ್ಲಿ ಫಾಸ್ಟ್ ಮೂವ್ಮೆಂಟ್ ಹಾಕಿದ್ದೀನಿ, ಫಾಸ್ಟ್ ಸ್ಪೀಡ್ ಹಾಕಿದ್ದೀನಿ ವಿಡಿಯೋನ. ಇದು ಕಡಿಮೆ, ಇನ್ನು ಸ್ಲೋ ಆಗಿರುತ್ತೆ. ಡೈಲಿ ಒಂದೊಂದು ವರ್ಕೌಟ್ ಇರುತ್ತೆ, ನೀವು ಚೆಕ್ ಮಾಡ್ಬೋದು. ಅಥವಾ ನಿಮಗೆ ಫುಲ್ ಬಾಡಿ ವರ್ಕೌಟ್ ಒಂದೇ ದಿನ ಕೂಡ ಮಾಡ್ಬೋದು, ಅಥವಾ ಒಂದೊಂದು ದಿನ ಒಂದೊಂದು ಪಾರ್ಟ್ಸ್ ವರ್ಕೌಟನ್ನು ಕೂಡ ಮಾಡ್ಬೋದು. ಹಾಗೆಯೇ ಇನ್ನು ಯಾರೆಲ್ಲ ವರ್ಕೌಟ್ ಶುರುನೇ ಮಾಡಿಲ್ಲ, ನಮ್ಗೆ ವರ್ಕೌಟ್ ಮಾಡೋ ಅಭ್ಯಾಸನೇ ಇಲ್ಲ, ಜಸ್ಟ್ ವಾಕಿಂಗ್ ಅಷ್ಟೇ ಮಾಡ್ತಾ ಇರೋದು ಅನ್ನೋದಾದರೆ, ಫಸ್ಟ್ ಸ್ಟಾರ್ಟಿಂಗಲ್ಲಿ ನಿಮ್ಮ ಬಾಡಿ ಒಂದು ಶೇಪಿಗೆ ಬರಬೇಕು ಅಂದರೆ, ನಿಮ್ಮ ಸ್ಕಿನ್ ಟೈಟ್ ಆಗಬೇಕು ಅಂದರೆ ವರ್ಕೌಟನ್ನು ಶುರು ಮಾಡಲೇಬೇಕು. ನಿಮಗೆ ಸ್ಟಾರ್ಟಿಂಗಲ್ಲಿ ತುಂಬ ಬೇಜಾರಾಗುತ್ತೆ, ಇಷ್ಟೆಲ್ಲ ವರ್ಕೌಟ್ ಮಾಡಲಿಕ್ಕೆ ಆಗಲ್ಲ, ಸುಸ್ತಾಗುತ್ತೆ ಅನ್ನೋರು ನೋ ಜಂಪಿಂಗ್ ವರ್ಕೌಟ್ಸ್ ಅಂತೇಳಿ ಸಿಗುತ್ತೆ. ಅದನ್ನು ಕೂಡ ನೀವು ಯೂಟ್ಯೂಬಲ್ಲಿ ಸರ್ಚ್ ಮಾಡಿ, ಅದು ಇದೇ ಚಾನಲಲ್ಲಿ ಕೂಡ ಸಿಗುತ್ತೆ. ಅದನ್ನು ಕೂಡ ಜಂಪ್ ಮಾಡ್ದೇ ಕ್ಯಾಲೋರೀಸ್ನ ಬರ್ನ್ ಮಾಡೋ ಅಂಥ ಕೆಲವೊಂದಷ್ಟು ಎಕ್ಸಸೈಸ್ನ ಕೂಡ ಹೇಳ್ಕೊಟ್ಟವ್ರೆ. ಸ್ಟಾರ್ಟಿಂಗಲ್ಲಿ ಅದನ್ನು ಒಂದು 3 ಡೇಸ್ ನೀವು ಕಂಪಲ್ಸರಿ ಬಿಡ್ದಂಗೆ ಮಾಡಿ, ಆವಾಗ ನಿಮ್ಮ ಬಾಡಿ ಫ್ಲೆಕ್ಸಿಬಲ್ ಆಗುತ್ತೆ, ಈಸಿಯಾಗಿ ಬೆಂಡ್ ಆಗುತ್ತೆ ಮೂವ್ ಮಾಡಲಿಕ್ಕೆ. ಆವಾಗ ನೀವು ನೆಕ್ಸ್ಟು ಜಂಪಿಂಗ್ ವರ್ಕೌಟ್ಸ್ನ ಮಾಡ್ಬೋದು. ಜಂಪಿಂಗ್ ವರ್ಕೌಟ್ಸ್ ಮಾಡೋದ್ರಿಂದನೇ ನಿಮಗೆ ಬೇಗ ಕ್ಯಾಲೋರೀಸ್ ಬರ್ನ್ ಆಗೋಕ್ಕಾಗಿ ಸಾಧ್ಯ. ಹಾಗಾಗಿ ಎಷ್ಟು ಸಾಧ್ಯನೋ ಅಷ್ಟು ಜಂಪ್ ಮಾಡೋ ಅಂಥ ಎಕ್ಸಸೈಸ್ಗಳನ್ನ ಮಾಡಿ. ಜಾಸ್ತಿ ಓವರ್ ವೆಯ್ಟ್ ಇದ್ದೀರಾ ಅಂದರೆ ನೋ ಜಂಪಿಂಗ್ ವರ್ಕೌಟ್ನ ಒಂದು 10 ಡೇಸ್ ಆದರೂ ಫಾಲೋ ಮಾಡಿ. ಅದಾದಮೇಲೆ ನೀವು ಸ್ವಲ್ಪ ಲೈಟ್ ವೆಯ್ಟ್ ಅನ್ನೋ ಫೀಲ್ ಆಗುತ್ತಲ್ಲ, ಅದಾದಮೇಲೆ ನೀವು ಈ ರೀತಿ ವರ್ಕೌಟ್ಸ್ಗಳನ್ನ ಮಾಡ್ಕೋಬೋದು. ಅದ್ರ ಜೊತೆಗೇ ಒಂದು ಸ್ವಲ್ಪ ವಾಕಿಂಗ್ನೂ ಕೂಡ ಮಾಡ್ಕೊಂಬನ್ನಿ, ತುಂಬಾ ಹೆಲ್ಪ್ ಆಗುತ್ತೆ. ಇನ್ನು ರಾತ್ರಿ ಊಟಕ್ಕೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಚಿಕನ್ ಎಲ್ಲ ಇತ್ತು, ಅದನ್ನು ಪಿರಿ ಮಸಾಲೆಯನ್ನು ಹಾಕ್ಬಿಟ್ಟು ಸಿಂಪಲ್ಲಾಗಿ ಹಂಗೆ ಫ್ರೈ ಮಾಡ್ಕೊಳ್ಳೋಣ ಅಂತೇಳ್ಬಿಟ್ಟು ತವಾ ಮೇಲೆ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ಈ ರೀತಿ ಡ್ರೈ ಆಗುತ್ತೆ, ಬೋನ್ಲೆಸ್ ಆಗಿರೋದ್ರಿಂದ ತಿನ್ನಲಿಕ್ಕೂ ಕೂಡ ತುಂಬ ಚೆನ್ನಾಗಿರುತ್ತೆ. ಸ್ನ್ಯಾಕ್ಸ್ಗೆ ಮಕ್ಕಳಿಗೆಲ್ಲ ಇಷ್ಟ ಆಗಿಬಿಡುತ್ತೆ. ಹಾಗಾಗಿ ಇನ್ನು ರಾತ್ರಿ ಊಟಕ್ಕೆ ನಾನು ಸ್ವಲ್ಪ ಚಿಕನ್ ಇತ್ತಲ್ಲ ಅಂತೇಳಿ ಇದನ್ನೇ ಫ್ರೈ ಮಾಡ್ಕೊತಾ ಇದ್ದೀನಿ. ಇದ್ರ ಜೊತೆಗೆ ಸ್ವಲ್ಪ ಸೌತೆಕಾಯಿನ ಆ್ಯಡ್ ಮಾಡಿಕೊಂಡ್ರೆ ಸಾಕಾಗುತ್ತೆ ಅಂತೇಳಿ, ಯಾಕೆ ಸಂಜೆನೇ ನಾನು ಬೆಲ್ಲ ತೊಗೊಂಡಿದ್ನಲ್ವ, ಹಾಗಾಗಿ. ಬಟ್ ಅದು ಉಲ್ಟನೇ ಆಗೋಯಿತು. ಈ ಹೌಸ್ ವೈಫ್ ಲೈಫ್ ಸ್ಟೈಲೇ ಹೀಗೆ ಅನಿಸುತ್ತೆ, ಮಿಕ್ಕಿರೋದನ್ನು ತಿಂದೆ ಸ್ವಲ್ಪ ದಪ್ಪ ಆಗಿಬಿಟ್ಟಿರ್ತೀವಿ. ಸೊ ಈಗ ಒಂದು ಚಪಾತಿ ಉಳಿದ್ಬಿಡ್ತಲ್ಲ ಅಂತ ಹೇಳ್ಬಿಟ್ಟು ನಾನು ಆ ಚಪಾತಿ ಉಳಿದಿರೋಂಥ ಚಪಾತಿನ ತೊಗೊಂಡೆ. ಎಷ್ಟೇ ಅವಾಯ್ಡ್ ಮಾಡ್ಲಿಕ್ಕೆ ಹೋದ್ರೂ ಈ ಒಂದೊಂದು ಸಲ ಈ ರೀತಿ ಆಗುತ್ತೆ. ಪ್ರತಿ ಸಲ ಈ ರೀತಿ ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ. ನಾನು ಮಾಡ್ತಾಯಿದ್ದೀನಿ ಅಂತೇಳಿ ನೀವು ಈ ಥರ ಮಾಡಬೇಡಿ. ಎಷ್ಟು ಸಾಧ್ಯನೋ ಅಷ್ಟು ಅವಾಯ್ಡ್ ಮಾಡಿ, ಪೋರ್ಷನ್ ಕಂಟ್ರೋಲಲ್ಲಿ ಊಟ ಮಾಡಿ. ಆಗ ನಿಮಗೆ ಸ್ವಲ್ಪ ಬೇಗ ರಿಸಲ್ಟ್ ಸಿಗುತ್ತೆ. ನಾನು ಮಾಡ್ತಾಯಿದ್ದೀನಿ ಅಂತೇಳಿ ಈ ರೀತಿ ಮಾಡ್ಲಿಕ್ಕೆ ಹೋಗಬೇಡಿ ನೀವು ಕೂಡ. ಇದು ನಾನು ಯಾವ ರೀತಿ ಇವತ್ತಿನ ಡೇ ಹೋಯ್ತು ಅನ್ನೋದನ್ನು ಅಷ್ಟೇ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ಇವತ್ತಿನ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ.